ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಶುರುವಾಗೋದಿಕ್ಕೂ ಮೊದಲು ಕಿಚ್ಚ ಸುದೀಪ್ ಒಂದು ಮಾತು ಹೇಳಿದ್ರು. 11 ಸೀಸನ್ ಒಂದು ಲೆಕ್ಕ ಆದರೆ 12ನೇ ಸೀಸನ್ ಇನ್ನೊಂದು ಲೆಕ್ಕ. ಈ ಬಾರಿ 16 ಟ್ವಿಸ್ಟ್ ಇರುತ್ತೆ. ನೀವು ಅಂದ್ಕೊಂಡ ಹಾಗೆ ಏನೂ ಇರಲ್ಲ ಅಂತ ಅದು ಸತ್ಯ ಆಗ್ತಾ ಇದೆ. ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಬಿಗ್ ಬಾಸ್ ಟೀಮ್ ಹೊಸ ರೂಲ್ಸ್ ತರ್ತಾನೆ ಇದ್ದಾರೆ. ಆಟದ ವೈಖರಿಯನ್ನ ವಾರದಿಂದ ವಾರಕ್ಕೆ ಬದಲಾವಣೆ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದವರು ಮಾತ್ರ ಅಲ್ಲ, ಬಿಗ್ ಬಾಸ್ ನೋಡೋ ಪ್ರೇಕ್ಷಕರಿಗೂ ಕೂಡ ಬಿಗ್ ಬಾಸ್ ಕೊಡ್ತಾ ಇರೋ ಟ್ವಿಸ್ಟ್ ಸಖತ್ ಸರ್ಪ್ರೈಸ್ ಅನ್ನಿಸ್ತಾ ಇದೆ. ಮೊದಲಿಗೆ ಬಿಗ್ ಬಾಸ್ ಶುರುವಾದ ಒಂದೇ ವಾರಕ್ಕೆ ಇಬ್ರು ಹೊರ ಹೋದ್ರು. ಆಮೇಲೆ 2ನೇ ವಾರಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ಆಯಿತು. 3ನೇ ವಾರಕ್ಕೆ ಮತ್ತಿಬ್ಬರು ಮನೆಗೆ ಹೋದ್ರು. ಅದಾದ ಮೇಲೆ ಮಿನಿ ಫಿನಾಲೆ ನಡೆಯಿತು. ಇದೆಲ್ಲ ಮುಗಿತಾ ಇದ್ದಂತೆ 3 ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದರು. ಕಳೆದ ಸೀಸನ್ನಲ್ಲಿ 3ನೇ ವಾರಕ್ಕೆ ಹನುಮಂತ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು. ಆ ಸೀಸನ್ನಲ್ಲಿ ಒಬ್ಬ ಸ್ಪರ್ಧಿ ಮಾತ್ರ 3ನೇ ವಾರಕ್ಕೆ ಬಂದಿದ್ದು. ಆಮೇಲೆ 50 ದಿನ ಆಗ್ತಾ ಇದ್ದಂತೆ ಮತ್ತೆ 3 ಬಂದಿದ್ರು. ಈ ಬಾರಿ 3ನೇ ವಾರಕ್ಕೆ 3 ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರು. ಅದರಲ್ಲಿ ರಿಷಾ ಗೌಡ ಹೊರ ಹೋಗಿದ್ದಾಯ್ತು. ಉಳ್ಕೊಂಡಿರೋದು ರಘು ಹಾಗೂ ಸೂರಜ್. ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಹಲವರು ಫಿನಾಲೆವರೆಗೆ ಇದ್ದೇ ಇರ್ತಾರೆ ಅಂದ್ಕೊಂಡಿದ್ದವರೆಲ್ಲ 4-5 ವಾರಕ್ಕೆ ಗಂಟು ಮೂಟೆ ಕಟ್ಟಿದ್ರು. ಚಂದ್ರಪ್ರಭಾ ಫಿನಾಲೆವರೆಗೂ ಇದ್ದೇ ಇರ್ತಾರೆ ಅಂತ ಬಹುತೇಕರು ಅಂದ್ಕೊಂಡಿದ್ರು. ಯಾಕಂದ್ರೆ ಚಂದ್ರಪ್ರಭಾ ಕಲರ್ಸ್ ಕನ್ನಡದ ಅಪ್ಪಟ ಪ್ರತಿಭೆ, ಹೀಗಾಗಿ ಇವರನ್ನ ಇಟ್ಕೊಳ್ಬಹುದು ಅನ್ನೋ ಮಾತಿತ್ತು. ಇದರ ಜೊತೆಗೆ ಕಾಕ್ರೋಚ್ ಸುದಿ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಬಿಗ್ ಬಾಸ್ ಟೀಮ್ ಕೊಟ್ಟ ಹೈಪ್ ಅಷ್ಟಿಷ್ಟಲ್ಲ. ಈ ಬಾರಿ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಕಪ್ ಹೊಡಿಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸಿನಿಮಾದಲ್ಲಿ ವಿಲನ್ ಆಗಿದ್ದ ಸುದಿ ಬಿಗ್ ಬಾಸ್ ಮನೆಯಲ್ಲಿ ಜೋಕರ್ ಆಗೋದ್ರು. ಇವರನ್ನ ಯಾಕಾದ್ರೂ ಬಿಗ್ ಬಾಸ್ಗೆ ಕರೆಸಿದ್ರು ಅಂತ ಜನರೇ ಮಾತನಾಡ್ತಾ ಇದ್ರು. ಹೀಗಾಗಿ 6ನೇ ವಾರಕ್ಕೆ ಸುದಿ ಕಿಕ್ ಔಟ್ ಆದ್ರು. ಇಷ್ಟೆಲ್ಲ ಟ್ವಿಸ್ಟ್ ಟರ್ನಿಂಗ್ ಕೊಟ್ಟಿರೋ ಬಿಗ್ ಬಾಸ್ ಶೋ ಈ ಬಾರಿ TRPಯಲ್ಲಿ ನಂಬರ್ 1 ಇದೆ. ಬರೀ ಬಿಗ್ ಬಾಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ಕಲರ್ಸ್ ಕನ್ನಡ ಸಹ ನಂಬರ್ 1 ಸ್ಥಾನಕ್ಕೆ ಹೋಗಿ ಕೂತಿದೆ. ಜಿ ಕನ್ನಡವನ್ನ ಹಿಂದಿಕ್ಕಿರೋ ಕಲರ್ಸ್ ನಂಬರ್ 1 ಸ್ಥಾನದಲ್ಲಿದೆ. ಹೀಗಾಗಿ ಕಿಚ್ಚನ ಆಟಕ್ಕೆ ಮತ್ತಷ್ಟು ಕಿಚ್ ಹಚ್ಚೋದಕ್ಕೆ ಬಿಗ್ ಬಾಸ್ ರೆಡಿಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದವರು ಒಬ್ಬೊಬ್ಬರೇ ಹೊರ ಹೋಗ್ತಾ ಇದ್ದಂತೆ ಮನೆ ಖಾಲಿ ಆಗೋದಕ್ಕೆ ಶುರುವಾಗಿದೆ. ಸದ್ಯಕ್ಕೆ 13 ಮಂದಿ ಇದ್ದಾರೆ. ಅದರಲ್ಲಿ 2 ಹೋದ್ರೆ ಉಳಿಯೋದು 11 ಮಂದಿ. ಹೀಗಾಗಿ ಮತ್ತೆ 3ರನ್ನ ವೈಲ್ಡ್ ಕಾರ್ಡ್ ಮೂಲಕ ಕರೆಯಿಸಿಕೊಳ್ತಾ ಇದ್ದಾರೆ. ಅದರಲ್ಲೊಬ್ರು ಲಾಯರ್ ಜಗದೀಶ್, ಇನ್ನಿಬ್ರು ಯಾರು ಅನ್ನೋ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಹೀಗಾಗಿ ಇರುವಷ್ಟು ದಿನ ಬಿಗ್ ಬಾಸ್ ಆಟದ ಹಿಟ್ ಹೀಗೆ ಇರೋದಂತೂ 100ಕ್ಕೆ 100 ಸತ್ಯ. ಆತ್ಮೀಯರೇ, ಇದೆಲ್ಲದರ ಮಧ್ಯೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಪ್ರತಿ ವಾರ ಕಿಚ್ಚನ ಪಂಚಾಯಿತಿ ಬಂದಾಗಲೂ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಒಂದೇ, ಜಾಹ್ನವಿ ಹಾಗೂ ಅಶ್ವಿನಿಗೆ ಫುಲ್ ಕ್ಲಾಸ್ ತಗೋತಾರಾ ಅಂತ. ಮೊದಲ ವಾರದಿಂದಲೂ 6ನೇ ವಾರದವರೆಗೂ ಜನ ಕಣ್ಣರಳಿಸಿ ಕಾಯ್ತಾ ಇದ್ದಿದ್ದು ಇದಕ್ಕೇನೆ. ಆದ್ರೆ ಒಂದಿಷ್ಟು ವಾರ ಜನ ಇಟ್ಕೊಂಡಿದ್ದ ನಿರೀಕ್ಷೆ ಸಫಲವಾಗಿರಲಿಲ್ಲ. ಆದ್ರೆ ಕಳೆದ ವಾರ ಅಶ್ವಿನಿ ಅವರು ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಳೆಯಾಗಿ ಸುದೀಪ್ ಬಿಚ್ಚಿಟ್ಟಿದ್ರು. ಅದರಲ್ಲೂ ಆಡಿಯೋ ಹಾಕಿ ನಿಮ್ಮ ನಾಲಿಗೆ ಹೇಗೆಲ್ಲ ಕೆಲಸ ಮಾಡುತ್ತೆ ನೋಡಿ ಅನ್ನೋದನ್ನ ಇಡೀ ಕರ್ನಾಟಕದ ಮುಂದೆ ಮತ್ತೊಮ್ಮೆ ತೋರಿಸಿಕೊಟ್ಟಿದ್ರು. ಹೀಗಾಗಿ ಅಶ್ವಿನಿ ಕೂಡ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ಆದರೆ ಈ ವಾರ ಅಶ್ವಿನಿ ಬದಲು ಇಬ್ಬರಿಗೆ ಬಿಗ್ ಕ್ಲಾಸ್ ಇದೆ. ಒಂದು ಧ್ರುವಂತ್, ಇನ್ನೊಂದು ಗಿಲ್ಲಿ. ಮೊದಲು ಧ್ರುವಂತ್ ಬಗ್ಗೆ ಹೇಳಿ ಮುಗಿಸ್ತೀವಿ. ಧ್ರುವಂತ್ ಈ ವಾರ ಪಕ್ಕಾ ವಿಲನ್ ರೀತಿ ತಮ್ಮನ್ನ ತಾವೇ ತೋರಿಸಿಕೊಂಡ್ರು. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದ ಪ್ರತಿಯೊಬ್ಬ ಸ್ಪರ್ಧಿಯೂ ಹೇಳ್ತಾ ಇದ್ದಿದ್ದು ಒಂದೇ, ಧ್ರುವಂತ್ ಫೇಕ್, ತುಂಬಾ ನಾಟಕೀಯವಾಗಿ ಆಟ ಆಡ್ತಿದ್ದಾರೆ ಅಂತ. ಈ ವಾರದ ಧ್ರುವಂತ್ ಆಟದ ಶೈಲಿ ನೋಡಿದ್ರೆ ನಿಜ ಅನ್ಸಿದ್ದು ಮಾತ್ರ 100ಕ್ಕೆ 100 ಸತ್ಯ. ಯಾಕಂದ್ರೆ ಧ್ರುವಂತ್ ತಮ್ಮ ಟೈಮ್ ಬಂದಾಗ ಯಾರ ಜೊತೆ ಹೇಗೆ ಬೇಕಾದ್ರೂ ಬದಲಾಗ್ತಾರೆ. ಇವತ್ತು ಇವ್ರ ಜೊತೆ, ನಾಳೆ ಮತ್ತೊಬ್ರ ಜೊತೆ ತನ್ನ ದಾಳ ಉರುಳಿಸೋದಕ್ಕೆ ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ ಅನ್ನಿಸ್ತು. ಮೊದಲು ರಕ್ಷಿತಾರನ್ನ ತಂಗಿ ಅಂತಿದ್ದ ಧ್ರುವಂತ್ ಆಮೇಲೆ ವಿಲನ್ ರೀತಿ ಪೋರ್ಟ್ರೇ ಮಾಡಿದ್ರು. ರಕ್ಷಿತಾ ಮಾತನಾಡೋ ಶೈಲಿಯನ್ನೇ ಇಟ್ಕೊಂಡು 16 ಆರೋಪ ಮಾಡಿದ್ರು. ಆಮೇಲೆ ಗಿಲ್ಲಿ ವಿರುದ್ಧ ಸದಾ ಕಿಡಿಕಾರ್ತಾ ಇದ್ದ ಧ್ರುವಂತ್
ಗಿಲ್ಲಿ ಜೊತೆಗೆ ಸ್ನೇಹ ಬೆಳೆಸಿದ್ರು. ಮೊನ್ನೆ ತಾನೇ ರಕ್ಷಿತಾ ತುಂಬಾ ಪಾಪದ ಹುಡುಗಿ, ಅವಳಿಗೆ ಏನಾದ್ರೂ ನಾನು ಮೊದಲು ನಿಲ್ತೀನಿ ಅಂತ ಇದೇ ಧ್ರುವಂತ್ ಹೇಳಿದ್ರು. ಆದ್ರೆ ಅದೇ ಹೆಣ್ಮಗಳಿಗೆ ಏನೇನೋ ಪದ ಬಳಸಿದ್ರು. ಅವರ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಅಲ್ವಾ, ಒಂದು ವೇಳೆ ಅವ್ರ ಮನೆ ಹೆಣ್ಮಕ್ಳಿಗೆ ಇಂತಿಂತ ಪದ ಬಳಸಿದ್ರೆ ಹೇಗಿರುತ್ತೆ ಹೇಳಿ. ಇದೊಂದೇ ಅಲ್ಲ, ಧನುಷ್ಗೆ ಟೀ ಗಾಂಚಾಲಿ ಅನ್ನೋ ಪದವನ್ನು ಬಳಸಿದ್ರು. ಯಾಕೆ ಈ ಪದ ಬಳಸಿದೆ ಅಂತ ಪ್ರಶ್ನೆ ಮಾಡಿದ್ರೆ, ನಾನಿರೋದೇ ಹೀಗೆ ಅನ್ನೋ ಗಾಂಚಾಲಿ ಬೇರೆ. ಹೀಗಾಗಿ ಈ ವಾರ ಧ್ರುವಂತ್ಗೆ ಚಳಿ ಬಿಡಿಸೋದ್ರಲ್ಲಿ ಎರಡೂ ಮಾತಿಲ್ಲ. ಇನ್ನು ಗಿಲ್ಲಿ ವಿಷಯಕ್ಕೆ ಬರೋದಾದ್ರೆ, ತಪ್ಪು ಮಾಡಿದ್ದಾರೆ ಅಂತಾನೂ ಹೇಳೋದಿಕ್ಕಾಗಲ್ಲ, ಹಾಗಂತ ಗಿಲ್ಲಿ ಮಾಡಿದ್ದು ಸರಿ ಅಂತಾನೂ ಹೇಳೋದಿಕ್ಕಾಗಲ್ಲ. ತಮಾಷೆಯಲ್ಲೇ ಹೇಳಿದ ಮಾತುಗಳೇ ಗಿಲ್ಲಿಗೆ ಕಂಟಕ ಆಗಿದೆ. ಊಟದ ವಿಷಯ ಆಗಿರಬಹುದು, ಮಂಜು ಮದುವೆ ವಿಷಯ ಆಗಿರಬಹುದು, ವೈಯಕ್ತಿಕವಾಗಿ ಮಲೇರಿಯಾ ಬಂದಂತೆ ಇದೀರಾ ಅನ್ನೋದು, ಇದೆಲ್ಲವೂ ಗಿಲ್ಲಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ. ಹೀಗಾಗಿ ಈ ವಿಷಯವನ್ನ ಇಟ್ಕೊಂಡು ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೇ ವಿಷಯಗಳೇ ಚರ್ಚೆಗೆ ಬರ್ತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾ ನಡೆದಿದೆ. ಎಲ್ಲದಕ್ಕೂ ಸಮರ್ಥನೆ ಕೊಡೋ ಧ್ರುವಂತ್ ಮೇಲೆ ಸುದೀಪ್ ಸಿಕ್ಕಾಪಟ್ಟೆ ರೆಬೆಲ್ ಆಗಿದ್ದಾರೆ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.